ಕರ್ನಾಟಕ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ನಿಶಾ. ರಾಮನಗರದಲ್ಲಿ ಜಲಸ್ಫೋಟಕ್ಕೆ ಜನರು ದಿಗಿಲಿಗೆ ಬಿದ್ದಿದ್ದು ಹೇಗೆ? ಕಾರು, ಬೈಕ್, ಬಸ್ಗಳು ಬೆಂಕಿ ಪೊಟ್ಟಣಗಳಂತೆ ತೇಲಿದ್ದು ಹೇಗಿತ್ತು? ಕಂಡು ಕೇಳರಿಯದ ಮಳೆಗೆ ಆಗಿರೋ ಸಂಕಷ್ಟಗಳು ಏನೇನು? ಕೊಡಗು, ಮಡಿಕೇರಿ, ಮೈಸೂರು, ಚಾಮರಾಜನಗರದಲ್ಲಿ ಆಗಿರೋ ಅನಾಹುತಗಳೇನು? ಉತ್ತರ ಕರ್ನಾಟಕ ಭಾಗದಲ್ಲೂ ಮಳೆ ಕಣ್ಣೀರನ್ನೇ ತರಿಸಿದ್ದೇಗೆ? ಮುರುಘಾ ಮಠದ ಶ್ರೀಗಳಿಗೆ ಎದುರಾಗಿರೋ ಮಹಾ ಸಂಕಷ್ಟವೇನು? ರಾಮನಗರದಲ್ಲಿ ರಣಚಂಡಿ ಮಳೆ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ದೇಗೆ? ಎಲ್ಲಿ ನೋಡಿದ್ರೂ ನೀರು, ಕಾರು, ಬೈಕ್, ಬಸ್ಗಳು ಮುಳುಗಿದ್ದು ಹೇಗಿತ್ತು? ಜನರ ಬದುಕನ್ನ ವರುಣ ಹಿಂಡಿ ಹಿಪ್ಪೆ ಮಾಡ್ತಿರೋದು ಹೇಗೆ? ಇದೆಲ್ಲವನ್ನ ನೋಡೋಣ ರಾಮನಗರ ಗಡಗಡ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ರಣಮಳೆಗೆ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಕಂಡು ಕೇಳರಿಯದ ಮಳೆಗೆ ರಾಮನಗರ ನಡುಗಿ ಹೋಗಿದೆ. ಬರೋಬ್ಬರಿ 2 ದಶಕಗಳ ಇತಿಹಾಸದಲ್ಲೇ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. 20 ವರ್ಷಗಳ ಬಳಿಕ ಕಣ್ವ ಜಲಾಶಯ ತುಂಬಿದೆ. ರಾಮನಗರ ಜಿಲ್ಲೆಗೆ ಕಣ್ವ ಡ್ಯಾಂ ಕಂಟಕವಾಗಿದೆ. ರಾಮನಗರ ಜಿಲ್ಲೆಯಲ್ಲಿ ರಸ್ತೆಗಳು ಕೊಚ್ಚಿ ಹೋಗಿವೆ. ಕಣ್ಣು ಹಾಯಿಸಿದಲ್ಲೆಲ್ಲ ನೀರೇ ನೀರು ಕಾಣುತ್ತಿದೆ. ಜಲ ಪ್ರಳಯಕ್ಕೆ ರಾಮನಗರ ಜಿಲ್ಲೆಯ ಜನ ಶಾಕ್ ಆಗಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ರಣಚಂಡಿ ಮಳೆ ಜನರ ಬದುಕನ್ನೇ ಬರ್ಬಾದ್ ಮಾಡಿದೆ. ಮಹಾಮಳೆಯ ಹೊಡೆತಕ್ಕೆ ಜನ ಶೇಕ್ ಆಗಿದ್ದಾರೆ. ರಾಮನಗರದ ಅರ್ಕೇಶ್ವರ ಕಾಲೋನಿಯು ಮುಳುಗಡೆಯಾಗಿದೆ. ಕಾಲೋನಿಯ ಹಲವು ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿತ್ತು. ಮಳೆ ನೀರಿನಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿತ್ತು. ಜನ ಜಲದಾಳಿಗೆ ಕಂಗಾಲಾಗಿದ್ದಾರೆ. ಮನೆಯಲ್ಲಿದ್ದ ವಸ್ತುಗಳು ನೀರು ಪಾಲಾಗಿದ್ದು ಎಲ್ಲವೂ ಸರ್ವನಾಶವಾಗಿದೆ. ಕಂಡು ಕೇಳರಿಯದ ಮಳೆಗೆ ರಾಮನಗರ ಜಿಲ್ಲೆಯ ಜನ ಬೆಚ್ಚಿ ಬಿದ್ದಿದ್ದಾರೆ. ಕಣ್ಣು ಹಾಯಿಸಿದ್ದಲ್ಲೆಲ್ಲ ರಾಮನಗರದ ತುಂಬಾ ನೀರೇ ನೀರು ಕಾಣಿಸ್ತಿದೆ. ರಾಮನಗರದಲ್ಲಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ರಾಮನಗರದಲ್ಲಿ ಮೋಡವೇ ಕಳಚಿ ಬಿತ್ತು ಅನ್ನೋ ವಾತಾವರಣ ನಿರ್ಮಾಣವಾಗಿದೆ. ಜಲದಾಳಿಗೆ ಸಾವಿರಾರು ಎಕರೆ ಜಲಾವೃತವಾಗಿದ್ದು ಅಪಾರ ಬೆಳೆ ನೀರು ಪಾಲಾಗಿದೆ. ಮನೆಗಳು, ಅಂಗಡಿ, ಬಸ್ ಸ್ಟ್ಯಾಂಡ್, ಸ್ಕೂಲ್ ಎಲ್ಲೆಡೆ ಮಳೆಯ ನೀರು ಕಾಣಿಸ್ತಿದೆ. ಜಲಪ್ರಳಯಕ್ಕೆ ಜನರ ಬದುಕು ಮೂರಾಬಟ್ಟಿಯಾಗಿದೆ. ರಾಮನಗರದಲ್ಲಿ ರಾಷ್ಟ್ರೀಯ ಹೆದ್ದಾರಿಗೂ ಜಲಕಂಟಕ ಎದುರಾಗಿತ್ತು. ರಣಚಂಡಿ ಮಳೆಗೆ ಹೆದ್ದಾರಿಗಳು ಮುಳುಗಿ ಹೋಗಿವೆ. ರಸ್ತೆ ಮುಳುಗಡೆ ಆಗಿರುವುದರಿಂದ ನೈಸ್ ರಸ್ತೆಯಿಂದ ಪೊಲೀಸರು ಬ್ಯಾರಿಕೇಡ್ ಹಾಕಿದ್ದಾರೆ. ರಾಮನಗರ, ಚನ್ನಪಟ್ಟಣ, ಮಳವಳ್ಳಿ, ಮಂಡ್ಯ, ಮೈಸೂರು ಭಾಗಗಳಿಗೆ ಹೋಗೋರಿಗೆ ಬದಲಿ ಮಾರ್ಗದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬೆಂಗಳೂರಿನ ನೈಸ್ ರಸ್ತೆ ಬಳಿ ಮಾರ್ಗ ಬದಲಾವಣೆ ಸೂಚನೆ ನೀಡಲಾಗಿದೆ. ಸಂಚಾರಿ ಪೊಲೀಸರು ಮೈಕ್ ಮೂಲಕ ಅನೌನ್ಸ್ ಮಾಡಿ ಎಚ್ಚರಿಕೆ ರವಾನಿಸುತ್ತಿದ್ದಾರೆ. ರೇಷ್ಮೆ ನಗರಿ ರಾಮನಗರದಲ್ಲಿ ಮಳೆ ಹೊಡೆತಕ್ಕೆ 108 ಅವಾಂತರ ಸೃಷ್ಟಿಯಾಗಿದೆ. ರಾಮನಗರದಲ್ಲಿ ರಣಚಂಡಿ ಮಳೆಯಿಂದ ಮನೆಗಳು ಜಲಾವೃತವಾಗಿವೆ. ರಾಮನಗರ ಜಿಲ್ಲೆಯ ಹನುಮಂತ ನಗರದಲ್ಲಿ ಒಟ್ಟು 3 ಮನೆಗಳಿಗೆ ನೀರು ನುಗ್ಗಿ ಜನ ಪರದಾಡಿದ್ರು. ರಂಗರಾಯನ ದೊಡ್ಡಿ ಕೆರೆಯ ಕೋಡಿ ಬಿದ್ದು ಜಲಕಂಟಕ ಎದುರಾಗಿತ್ತು. ಮನೆಯಿಂದ ಹೊರಬರಲಾಗದೆ ಕುಟುಂಬಸ್ಥರು ಒದ್ದಾಡಿದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆಕಾಶಕ್ಕೆ ರಂಧ್ರ ಬಿದ್ದಂತೆ ಸುರಿದಿರೋ ರಣಮಳೆಗೆ ರಾಮನಗರ ಜಿಲ್ಲೆಯ ಜನರು ದಿಗಿಲಿಗೆ ಬಿದ್ದಿದ್ದಾರೆ. ಬೆಂಗಳೂರು, ಮೈಸೂರು ಹೆದ್ದಾರಿ ಜಲಾವೃತವಾಗಿ ವಾಹನ ಸವಾರರಂತೂ ಪರದಾಡಿದ್ರು. ಮಳೆಗೆ ರಾಷ್ಟ್ರೀಯ ಹೆದ್ದಾರಿ ನದಿಯಾಗಿ ಬದಲಾಗಿತ್ತು. ಚನ್ನಪಟ್ಟಣ ತಾಲೂಕಿನಲ್ಲಿ ಜನರು ನರಕಯಾತನೆ ಅನುಭವಿಸಿದ್ರು. ಹೆದ್ದಾರಿ ಮೇಲೆ ನೀರು ನಿಂತಿದ್ರಿಂದ ವಾಹನ ಸವಾರರು ಹೈರಾಣಾದ್ರು. ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದ್ದು ಎಲ್ಲರೂ ಶಾಕ್ ಆಗಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಸುರಿದಿರೋ ಮಳೆ 108 ಸಂಕಷ್ಟಗಳನ್ನು ತಂದೊಡ್ಡಿದೆ. ಮಳೆಯಿಂದ ಟಿಪ್ಪು ನಗರ ಪೂರ್ತಿ ಮುಳುಗಡೆಯಾಗಿದೆ. ಮನೆ ಮುಂದೆ ನಿಲ್ಲಿಸಿದ್ದ ಕಾರುಗಳೆಲ್ಲ ಮುಳುಗಿದ್ದು ಜಲಾಸುರ ರಣಕೇಕೆ ಹಾಕಿದ್ದಾನೆ. ಜನರು ರಕ್ಷಣೆಗಾಗಿ ಮನೆ ಮೇಲೆ ನಿಂತ ದೃಶ್ಯ ಕಂಡುಬಂತು. ಎಲ್ಲಿ ನೋಡಿದ್ರೂ ನೀರೇ ನೀರು ಕಾಣಿಸ್ತಿತ್ತು. ಜಲಾಸುರನ ದಾಳಿಗೆ ಜನರು ಪತ್ರಗುಟ್ಟಿ ಹೋಗಿದ್ದಾರೆ. ಮನೆ ಮೇಲೆ ನಿಂತು ಪ್ರಾಣ ಉಳಿಸಿಕೊಂಡಿದ್ದ ನಿವಾಸಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಲಾಯಿತು. ಮಹಾಮಳೆ ಜನರಿಗೆ ಮಾತ್ರವಲ್ಲ, ಮೂಕ ಪ್ರಾಣಿಗಳಿಗೂ ಸಂಕಷ್ಟ ತಂದೊಡ್ಡಿದೆ. ರಾಮನಗರದಲ್ಲಿ ಮಳೆಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಜಲದಾಳಿಗೆ ಸೇತುವೆ, ಮನೆ, ರಸ್ತೆಗಳು ಸರ್ವನಾಶವಾಗಿವೆ. ಪ್ರಾಣಿಗಳ ಮೂಕ ರೋದನೆ ಹೇಳತೀರದಾಗಿತ್ತು. ಪ್ರವಾಹದ ನೀರಿನಲ್ಲಿ ಹಸು ಕೊಚ್ಚಿ ಹೋಗಿದೆ. ರಾಮನಗರದ ಗೌಡಯ್ಯನ ದೊಡ್ಡಿ ಬಳಿ ಘಟನೆ ನಡೆದಿದೆ. ಜಲಪ್ರಳಯದಲ್ಲಿ ಸಿಲುಕಿ ಮೂಕ ಪ್ರಾಣಿಗಳು ವಿಲವಿಲ ಅಂತಿವೆ. ಜಲಪ್ರಳಯಕ್ಕೆ ರಾಮನಗರ ಜನರು ದಿಗಿಲಿಗೆ ಬಿದ್ದಿದ್ದು ಹೇಗೆ? ನೋಡ್ತಿದ್ದಂತೆ ಕೊಚ್ಚಿ ಹೋದ ಟ್ಯಾಂಕರ್, ಬೆಚ್ಚಿ ಬಿದ್ದ ಜನರು, ಊರು ಸೂರನ್ನೇ ಹೊತ್ತೊಯ್ದಿರೋ ಜಲಾಸುರ ಕೇಕೆ ಹಾಕ್ತಿರೋದೇಗೆ? ಇದೆಲ್ಲವನ್ನ ನೋಡೋಣ ಮುಳುಗಿದ ರೇಷ್ಮೆ ನಗರಿ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ.
ರಾಮನಗರದಲ್ಲಿ ರಣಮಳೆ ಹೊಡೆತಕ್ಕೆ ಕಣ್ಣೀರ ಪ್ರವಾಹವೇ ಸೃಷ್ಟಿಯಾಗಿದೆ. ರಾಮನಗರದಲ್ಲಿ ಮಳೆಗೆ ಟ್ಯಾಂಕರ್ ಕೊಚ್ಚಿ ಹೋಗಿದೆ. ಅರ್ಕಾವತಿ ನದಿಯಲ್ಲಿ ನೀರಿನ ಟ್ಯಾಂಕರ್ ಕೊಚ್ಚಿ ಹೋಗಿದೆ. ನೋಡುತ್ತಲೇ ಟ್ಯಾಂಕರ್ ನೀರು ಪಾಲಾಗಿದೆ. ಜಲಾಸುರ ಕಣ್ಣಿಗೆ ಕಂಡಿದ್ದನ್ನೆಲ್ಲ ಹೊತ್ತೊಯ್ಯುತ್ತಿದ್ದಾನೆ. ವರುಣನ ಕಡು ಕೋಪಕ್ಕೆ ರಾಮನಗರ ಜಿಲ್ಲೆಯ ಜನರು ವಿಲವಿಲ ಅಂತಿದ್ದಾರೆ. ಕಾರು ಬೈಕ್ಗಳು ಬೆಂಕಿ ಪೊಟ್ಟಣಗಳಂತೆ ತೇಲಿ ಹೋಗಿವೆ. ರಾಮನಗರ ಜಿಲ್ಲೆಯಲ್ಲಿ ಮಹಾಮಳೆ ದಾಳಿಗೆ ಜನರು ಕಂಗೆಟ್ಟು ಕೂತಿದ್ದಾರೆ. ಚನ್ನಪಟ್ಟಣದ ಬಿಡಿ ಕಾಲೋನಿಗೆ ಮಳೆ ನೀರು ಎಂಟ್ರಿ ಕೊಟ್ಟು ಜನರು ವಿಲವಿಲ ಅಂದ್ರು. 200ಕ್ಕೂ ಹೆಚ್ಚು ಮನೆಗಳಿಗೆ ಜಲಾಸುರನ ಎಂಟ್ರಿಯಿಂದ ಜನರು ಪರದಾಡಿದ್ರು. ಮನೆಗಳು ಜಲಾವೃತ ಆಗಿದ್ದು, ರಸ್ತೆಗಳು ನೀರು ಪಾಲಾಗಿದ್ವು. ಮನೆ ಮುಂದೆ ನಿಲ್ಲಿಸಿದ ವಾಹನಗಳು ಮುಳುಗಡೆಯಾಗಿತ್ತು. ಟ್ರ್ಯಾಕ್ಟರ್ಗಳ ಮೂಲಕ ಜನರನ್ನ ಸ್ಥಳಾಂತರಿಸಲಾಯಿತು. ರಾಮನಗರ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಗೆ ಜನರು ದಿಗಿಲಿಗೆ ಬಿದ್ದಿದ್ದಾರೆ. ರಾಮನಗರದಲ್ಲಿ ರಸ್ತೆಗಳು ಮಾಯ ಆಗಿದ್ದು, ರಸ್ತೆಗಳು ಕೆರೆಯಂತಾಗಿವೆ. ಬಸ್ ಮುಳುಗುವ ಮಟ್ಟಕ್ಕೆ ಮಳೆ ನೀರು ನಿಂತಿತ್ತು. ರೈಲ್ವೆ ಅಂಡರ್ ಪಾಸ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ ಮುಳುಗಿದ್ವು. ಬೈಪಾಸ್, ಅಂಡರ್ ಪಾಸ್ ಹಾಗೂ ಹೆದ್ದಾರಿ ಎಲ್ಲವೂ ಮುಳುಗಡೆಯಾಗಿದ್ವು. ಜನರು ವಾಹನಗಳನ್ನು ಬಿಟ್ಟು ಓಡಿದ್ರು. ಕಣ್ವ ಡ್ಯಾಂನಿಂದ ಏಕಾಏಕಿ ಮಳೆ ನೀರು ಹೆಚ್ಚಾಗಿದ್ದು ಜನರು ಶೇಕ್ ಆಗಿದ್ದಾರೆ. ರಾಮನಗರದ ಹೆದ್ದಾರಿಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಜಲಾಸುರನ ದಾಳಿಗೆ ವಾಹನಗಳು ನೀರಲ್ಲಿ ಮುಳುಗಿ ಹೋಗಿದ್ವು. ಪ್ರವಾಹದ ಪ್ರಹಾರಕ್ಕೆ ಜನರು ಪದ್ರುಗುಟ್ಟಿ ಹೋಗಿದ್ದಾರೆ. ಕ್ರೇನ್ ಬಳಸಿ ವಾಹನಗಳನ್ನು ತೆರವು ಮಾಡಲಾಯಿತು. ಹೆದ್ದಾರಿಯ ಅಂಡರ್ ಪಾಸ್ನಲ್ಲಿ ಸಿಲುಕಿದ ವಾಹನಗಳನ್ನು ತೆಗೆಯುವುದಕ್ಕೆ ಪರದಾಡೋ ಸ್ಥಿತಿ ನಿರ್ಮಾಣವಾಗಿತ್ತು. ಜಲಸ್ಫೋಟಕ್ಕೆ ರಾಮನಗರದಲ್ಲಿ ಸಂಕಷ್ಟಗಳ ಸರಮಾಲಿಗೆ ಸ್ಫೋಟಗೊಂಡಿದೆ. ಮಹಾಮಳೆ ಹೊಡೆತಕ್ಕೆ ರಾಮನಗರದಲ್ಲಿ ಖಾಸಗಿ ಆಸ್ಪತ್ರೆಗೂ ಜಲಾಸುರ ಎಂಟ್ರಿ ಕೊಟ್ಟಿದ್ದ. ಬೋಳಪ್ಪನ ಕೆರೆ ಕೋಡಿ ಒಡೆದು ಅವಾಂತರಗಳೇ ಸೃಷ್ಟಿಯಾಗಿತ್ತು. ಆಸ್ಪತ್ರೆಯಲ್ಲಿ ಸಂಪೂರ್ಣವಾಗಿ ಮಳೆ ನೀರು ತುಂಬಿಕೊಂಡಿತ್ತು. ಸಿಟಿ ಸ್ಕ್ಯಾನ್, ಲ್ಯಾಬ್, ಎಕ್ಸ್ರೇ ಘಟಕಕ್ಕೆ ನೀರು ನುಗ್ಗಿ ಆಸ್ಪತ್ರೆ ಸಿಬ್ಬಂದಿ ಪರದಾಡಿದ್ರು. ಮೆಡಿಕಲ್ ಸ್ಟೋರ್, ಐಸಿಯು ವಾರ್ಡ್ ಜಲಾವೃತವಾಗಿತ್ತು. ನೀರು ಹೊರಹಾಕಲು ಆಸ್ಪತ್ರೆ ಸಿಬ್ಬಂದಿ ಹರಸಾಹಸ ಪಟ್ಟರು. ರಾಮನಗರದಲ್ಲಿ ಭಕ್ಷಿಕೆರೆ ಕೋಡಿ ಒಡೆದು 150 ಮನೆಗಳು ಮುಳುಗಡೆಯಾಗಿದ್ವು. ರಾಮನಗರದ ಟ್ರೂಪ್ ಲೈನ್ ಏರಿಯಾ ಜಲಾವೃತವಾಗಿ ಜನರು ಒದ್ದಾಡಿದ್ರು. ಕೆರೆ ಕೋಡಿ ಒಡೆದು ಏರಿಯಾಗೆ ಮಳೆ ನೀರು ನುಗ್ಗಿತ್ತು. 100ರಿಂದ 150 ಮನೆಗಳಿಗೆ ಜಲಗಂಡಾಂತರ ಎದುರಾಗಿತ್ತು. ಮನೆಯಲ್ಲಿ ಸಿಲುಕಿ ಮಕ್ಕಳು ಮತ್ತು ವೃದ್ಧರು ಪರದಾಡಿದ್ರು. ಎಸ್ಡಿಆರ್ಎಫ್ ಸಿಬ್ಬಂದಿ ಮನೆಯಲ್ಲಿದ್ದವರನ್ನ ರಕ್ಷಿಸಿದ್ರು. ಊಟ ಬಟ್ಟಿಯಲ್ಲೇ ಜನ ದಡ ಸೇರಿದ್ದು ಬದುಕು ಮೂರಾಬಟ್ಟಿಯಾಗಿದೆ. ಮಹಾಮಳೆ ಹೊಡೆತಕ್ಕೆ ಜನರಿಗೆ ಕಣ್ಣೀರ ಪ್ರವಾಹವೇ ಸೃಷ್ಟಿಯಾಗಿದೆ. ಮನೆಗಳಿಗೆ ನೀರು ನುಗ್ಗಿರೋದ್ರಿಂದ ಜನರು ಕಣ್ಣೀರು ಹಾಕ್ತಿದ್ದಾರೆ. ಜಲಾವೃತ ಪ್ರದೇಶಕ್ಕೆ ಶಾಸಕಿ ಅನಿತಾ ಕುಮಾರಸ್ವಾಮಿ ಭೇಟಿ ನೀಡಿದ್ರು. ಶಾಸಕಿಯ ಮುಂದೆ ವೃದ್ಧೆ ಅಳಲು ತೋಡಿಕೊಂಡ್ರು. ಮಳೆಯಿಂದ ಕಷ್ಟ ಹೇಳಿಕೊಂಡು ಕಣ್ಣೀರು ಹಾಕಿದ್ರು. ಮನೆಯಿಂದ ಹೊರಗಡೆ ಬರಲಾಗದೆ ಟೆರೆಸ್ನಲ್ಲಿ ವಾಸ ಮಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮನೆ ಮುಂಭಾಗದಲ್ಲಿ ನಿಲ್ಲಿಸಿದ್ದ ವಾಹನಗಳು ಜಲಾವೃತ ಆಗಿ ಜನರು ವಿಲ ಅಂದ್ರು. ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲೂ ಮಹಾಮಳೆ ಕಣ್ಣೀರ ಪ್ರವಾಹವನ್ನೇ ಹರಿಸಿದೆ. ಚನ್ನಪಟ್ಟಣದ ಸಾದತಲ್ಲಿ ರಸ್ತೆ ಸಂಪೂರ್ಣ ಜಲಾವೃತವಾಗಿತ್ತು. ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಸಾದತಲ್ಲಿ ರಸ್ತೆಗೆ ನೀರು ನುಗ್ಗಿದ್ರಿಂದ ಜನರು ಒದ್ದಾಡಿದ್ರು. ಜೀವ ಕೈಯಲ್ಲಿ ಹಿಡಿದು ಜನರು ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ರಸ್ತೆಯ ಮೇಲೆ ರಭಸವಾಗಿ ಹರಿತಾ ಇರೋ ನೀರಿನಲ್ಲಿ ಜನರು ತೆರಳಿದ್ರು. ರಾಮನಗರ ಜಿಲ್ಲೆಯಲ್ಲಿ ಮಳೆ ಜನರ ಬದುಕಿಗೆ ಕೊಳ್ಳಿಯಿಟ್ಟಿದೆ. ಅಪಾರ ಪ್ರಮಾಣದ ಬೆಳೆ ನಾಶವಾಗಿದ್ದು ಮಣ್ಣಿನ ಮಕ್ಕಳು ಕಣ್ಣೀರು ಇಡುತ್ತಿದ್ದಾರೆ. ರಕ್ಕಸ ಮಳೆಯ ಆರ್ಭಟಕ್ಕೆ ರಾಮನಗರ ಜಿಲ್ಲೆ ರಸ್ತೆಗಳು ನದಿಯಾಗಿ ಬದಲಾಗಿದ್ವು. ಬೋಳಪ್ಪನಹಳ್ಳಿ ಕೆರೆ ಕೋಡಿ ಒಡೆದು ರಸ್ತೆ ಮುಳುಗಡೆಯಾಗಿತ್ತು. ರಾಮನಗರ ಮಾಗಡಿ ರಸ್ತೆಯಲ್ಲಿ ಮೀನುಗಳು ಕೂಡ ಪ್ರತ್ಯಕ್ಷವಾಗಿದ್ವು. ರಸ್ತೆಯ ಮೇಲೆ ಬಂದ ಮೀನು ಹಿಡಿಯಲು ಜನರು ನಾಮುಂದು ತಾಮುಂದು ಅಂತ ಮುಗಿಬಿದ್ರು. ರಾಮನಗರದಲ್ಲಿ ಮೂಕ ಪ್ರಾಣಿಗಳಿಗೂ ವರುಣ ಶಾಕ್ ಕೊಟ್ಟಿದ್ದೇಗೆ? ವಿದ್ಯುತ್ ಕಂಬಗಳು ಉರುಳಿ ಜನರು ಕಗ್ಗತ್ತಲಲ್ಲಿ ಕಾಲ ಕಳೆತಿರೋದೇಗೆ? ನೆರೆ ವೀಕ್ಷಣೆ ಬಳಿಕ ಸಿಎಂ ಬೊಮ್ಮಾಯಿ ಹೇಳಿದ್ದೇನು? ಇದೆಲ್ಲವನ್ನ ನೋಡೋಣ ರಾಮನಗರಕ್ಕೆ ಜಲ ದಿಗ್ಬಂಧನ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ರಾಮನಗರದಲ್ಲಿ ರಕ್ಕಸ ಮಳೆಗೆ ಜನರ ಬದುಕು ಬರ್ಬಾದಾಗಿದೆ. ಮಳೆ ಹೊಡೆತಕ್ಕೆ ಜನರಿಗೆ ಸಂಕಷ್ಟಗಳ ಪ್ರವಾಹ ಸೃಷ್ಟಿಯಾಗಿದೆ. ಮಳೆ ನೀರಿಗೆ ಪೊಲೀಸ್ ವಾಹನ ಕೆಟ್ಟು ನಿಂತಿತ್ತು. ವಾಹನ ಸರಿ ಮಾಡಲು ಪೊಲೀಸರು ಹರಸಾಹಸವನ್ನ ಪಡುವಂತಾಗಿತ್ತು. ರಾಮನಗರದ ಚನ್ನಪಟ್ಟಣದ ತಟ್ಟಿಗೆರೆ ರಸ್ತೆಯಲ್ಲಿ ಪೊಲೀಸರು ಒದ್ದಾಡಿದ್ರು. ಮಳೆ ನೀರಿನ ನಡುವೆ ವಾಹನ ಸರಿಪಡಿಸಿಕೊಂಡು ಪೊಲೀಸ್ ಸಿಬ್ಬಂದಿ ತೆರಳಿದ್ರು. ಮಹಾಮಳೆ ಹೊಡೆತಕ್ಕೆ ಜನ ವಿಲವಿಲ ಅಂತಿದ್ದಾರೆ.
ರಕ್ಕಸ ಮಳೆಯ ಹೊಡೆತಕ್ಕೆ ಜನ ದಿಗಿಲಿಗೆ ಬಿದ್ದಿದ್ದಾರೆ. ಜಲದಾಳಿಗೆ ಪ್ರಾಣಿಗಳ ಮೂಕರೋಧನೆ ಹೇಳತೀರದಾಗಿದೆ. ಮಹಾಮಳೆಯಲ್ಲಿ ಸಿಲುಕಿದ್ದ ನಾಯಿಯನ್ನು ರಕ್ಷಣೆ ಮಾಡಲಾಯಿತು. ರಾಮನಗರದ ಬಿಡಿ ಕಾಲೋನಿಯಲ್ಲಿ ಶ್ವಾನ ರಕ್ಷಿಸಿ ದಡ ಸೇರಿಸಿದ್ರು. ಬಿಡಿ ಕಾಲೋನಿ ಸಂಪೂರ್ಣ ಜಲಾವೃತವಾಗಿದ್ದು ಜನರು ಪರದಾಡ್ತಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ನಾಯಿಯನ್ನು ರಕ್ಷಿಸಿದ್ರು. ಬಿಡಿ ಕಾಲೋನಿ ಜನರು ಜಲದಾಳಿಗೆ ಶೇಕ್ ಆಗಿದ್ದಾರೆ. ರಾಮನಗರ ತಾಲೂಕಿನಲ್ಲಿ ರಣಮಳೆಯಿಂದ ಭಾರೀ ಅವಾಂತರಗಳೇ ಆಗಿದೆ. ಬಸವನಪುರ ಬಳಿ ಇರುವ ಅಂಡರ್ ಪಾಸ್ ಜಲಾವೃತವಾಗಿತ್ತು. ಅಂಡರ್ ಪಾಸ್ನಲ್ಲಿ 3 ಕಾರುಗಳು ಮತ್ತು ಬಸ್ ಮುಳುಗಡೆ ಆಗಿದ್ವು. ಅವೈಜ್ಞಾನಿಕ ಕಾಮಗಾರಿಯಿಂದ ವಾಹನಗಳು ನೀರಲ್ಲಿ ಸಿಲುಕಿದ್ವು. ರಾಮನಗರ ಜಿಲ್ಲೆಯಲ್ಲಿ ಧಾರಾಕಾರ ವರ್ಷಧಾರೆ ಆಗುತ್ತಿದ್ದು ಜನರು ಕಂಗೆಟ್ಟು ಕೂತಿದ್ದಾರೆ. ಚನ್ನಪಟ್ಟಣದ ಶೇರ್ವಾ ಸರ್ಕಲ್ ಪ್ರದೇಶ ಜಲಾವೃತವಾಗಿತ್ತು. ಪೇಟೆಚೇರಿ ಏರಿಯಾ ಜನ ಕೂಡ ಪತರಗುಟ್ಟಿದ್ರು. ಮಳೆಯಿಂದಾಗಿ ತಟ್ಟೆಕೆರೆ ಗ್ರಾಮಕ್ಕೆ ಸಂಪರ್ಕ ಕಟ್ಟಾಗಿ ಜನ ಪರದಾಡಿದ್ರು. ರಕ್ಕಸ ಮಳೆ ಜನರ ಬದುಕನ್ನ ಹಿಂಡಿ ಹಿಪ್ಪೆ ಮಾಡಿದೆ. ಬೆಂಗಳೂರಿನಿಂದ ಮೈಸೂರಿಗೆ ಹೊರಟಿದ್ರೆ ಎಚ್ಚರ. ಯಾಕಂದ್ರೆ ಮೈಸೂರು ಮಂಡ್ಯದ ಕಡೆ ಹೋಗೋದಿದ್ರೆ ಕ್ಯಾನ್ಸಲ್ ಮಾಡಿದ್ರೆ ಒಳಿತು. ರಾಮನಗರದಲ್ಲಿ ಭಾರೀ ಮಳೆಯಿಂದ ಸಂಚಾರ ಅಸಾಧ್ಯ. ರಾಮನಗರದಲ್ಲಿ ರಸ್ತೆಗಳೇ ಮಾಯವಾಗಿದ್ದು ಅಲ್ಲೋಲ ಕಲ್ಲೋಲವೇ ಆಗಿದೆ. ರಾಷ್ಟ್ರೀಯ ಹೆದ್ದಾರಿಗೆ ವರುಣ ಜಲದಿಗ್ಬಂಧನ ಹಾಕಿದ್ದಾನೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಅಲ್ಲಲ್ಲಿ ರಸ್ತೆ ಕುಸಿತ, ವಾಹನ ಬಿಟ್ಟು ಜನರು ಓಡಿದ್ದು ಜನರು ದಿಗಿಲಿಗೆ ಬಿದ್ದಿದ್ದಾರೆ. ರಣಮಳೆಗೆ ರಾಮನಗರದಲ್ಲಿ ಭಾರೀ ಅವಾಂತರವೇ ಸೃಷ್ಟಿಯಾಗಿದೆ. ಟ್ರೂಪ್ ಲೈನ್ ಏರಿಯಾದಲ್ಲಿ ಜನರು ತೀವ್ರ ಪರದಾಡಿದ್ರು. ಭಾರೀ ಮಳೆಯಿಂದಾಗಿ ಮನೆಗಳೆಲ್ಲ ಸಂಪೂರ್ಣವಾಗಿ ಮುಳುಗಡೆಯಾಗಿದ್ವು. ಮನೆ ಮೇಲೆ ವಿದ್ಯುತ್ ಕಂಬಗಳು ಬಿದ್ದಿದ್ವು. ಮಳೆ ಹೊಡೆತಕ್ಕೆ ಗ್ರಾಮದಲ್ಲಿ ಕಗ್ಗತ್ತಲು ಆವರಿಸಿತ್ತು. ಟ್ರಾನ್ಸ್ಫಾರ್ಮರ್ಗಳೆಲ್ಲ ನೀರಿನಲ್ಲಿ ಮುಳುಗಡೆಯಾಗಿದ್ದು ವಿದ್ಯುತ್ ಸಂಪರ್ಕ ಕಡಿತವಾಗಿದೆ. ಆಟೋ ಮತ್ತು ಕಾರುಗಳು ನೀರಿನಲ್ಲಿ ಮುಳುಗಿದ್ದು ಜನರು ಕಂಗೆಟ್ಟು ಹೋಗಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ರಣಚಂಡಿ ಮಳೆಯ ದಾಳಿಗೆ ಜನರು ಪತ್ರಕೊಟ್ಟಿ ಹೋಗಿದ್ದಾರೆ. ತಿಟ್ಟಮಾರನಹಳ್ಳಿ ಕೆರೆಕೋಡಿ ಒಡೆದು ಜನಜೀವನ ಅಸ್ತವ್ಯಸ್ತವಾಗಿದೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ತಿಟ್ಟಮಾರನಹಳ್ಳಿ ಜನ ವಿಲವಿಲ ಎಂದಿದ್ದಾರೆ. ಕೆರೆಕೋಡಿ ಬಿದ್ದು ತಿಟ್ಟಮಾರನಹಳ್ಳಿ ಭಾಗಶಃ ಮುಳುಗಡೆಯಾಗಿದ್ದು ಜನರ ಬದುಕು ಬರ್ಬಾದಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಕಾಳಜಿ ಕೇಂದ್ರವನ್ನು ನಿರ್ಮಾಣ ಮಾಡಲಾಗಿದೆ. ಊಟಪಟ್ಟಿಯಲ್ಲೇ ಗ್ರಾಮಸ್ಥರು ದಡ ಸೇರಿದ್ದಾರೆ. ಮನೆಗಳನ್ನು ಕಳೆದುಕೊಂಡು ಜನರು ಕಣ್ಣೀರು ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಮನಗರದ ಚನ್ನಪಟ್ಟಣದಲ್ಲಿ ಮಳೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ. ಜಲದಾಳಿಯಿಂದಾಗಿ ಅಂಡರ್ ಪಾಸ್ನಲ್ಲಿ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಕಾರು ಸಿಲುಕಿತ್ತು. ಜಲಾಸುರನ ಅಟ್ಟಹಾಸ ನೋಡಿ ಸಿಪಿವೈ ಶಾಕ್ ಆದ್ರು. ಸ್ಥಳಕ್ಕೆ ಬೇರೆ ಕಾರು ತರಿಸಿಕೊಂಡು ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ತೆರಳಿದ್ರು. ಸಂಗಬಸಪ್ಪನ ದೊಡ್ಡಿಯ ಅಂಡರ್ ಪಾಸ್ ಬಳಿ ಘಟನೆ ನಡೆದಿದ್ದು ಅವಾಂತರ ಆಗೋಗಿತ್ತು. ನಿಂತ ನೀರಲ್ಲಿ ವಾಹನಗಳು ಸಿಲುಕಿಕೊಂಡು ಸವಾರರು ಪರದಾಟ ನಡೆಸಿದರು. ರಾಮನಗರದಲ್ಲಿ ಮಳೆಯಿಂದ ಜನ ದಿಗಿಲಿಗೆ ಬಿದ್ದಿದ್ದಾರೆ. ಸಿಎಂ ಬಸವರಾಜ ಬೊಮ್ಮಾಯಿ, ಮಾಜಿ ಸಿಎಂ ಎಚ್ಡಿಕೆ ಮಳೆ ಹಾನಿ ಪ್ರದೇಶಕ್ಕೆ ಎಂಟ್ರಿ ಕೊಟ್ಟರು. ಬಸವನಪುರದಲ್ಲಿ ಸಿಎಂ ಬೊಮ್ಮಾಯಿ, ಮಾಜಿ ಸಿಎಂ ಎಚ್ಡಿಕೆ ಮಳೆ ಹಾನಿ ವೀಕ್ಷಣೆ ಮಾಡಿದ್ರು. ಬಸವನಪುರ ಗ್ರಾಮದ ಬಳಿ ಅವಾಂತರವೇ ಸೃಷ್ಟಿಯಾಗಿತ್ತು. ಮಳೆಯಿಂದ ಹೆದ್ದಾರಿ, ಗ್ರಾಮಗಳು ಮುಳುಗಡೆಯಾಗಿತ್ತು. ಸಿಎಂ ಬೊಮ್ಮಾಯಿಗೆ ಕಂದಾಯ ಸಚಿವ ಆರ್ ಅಶೋಕ್ ಕೂಡ ಸಾಥ್ ನೀಡಿದ್ರು. ಇನ್ನು ಉಸ್ತುವಾರಿ ಸಚಿವ ಡಾ ಅಶ್ವಥ್ ನಾರಾಯಣ್ ಕೂಡ ನೆರೆ ವೀಕ್ಷಣೆ ಪ್ರದೇಶಕ್ಕೆ ಭೇಟಿ ನೀಡಿದ್ರು. ಹೆದ್ದಾರಿಯ ಹಲವೆಡೆ ಕಾಲುವೆಗಳನ್ನು ಮುಚ್ಚಿದ್ದರಿಂದ ಸಮಸ್ಯೆ ಆಗಿದೆ ಅಂತ ರಾಮನಗರದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದರು. ರಾಮನಗರದಲ್ಲಿ ಪ್ರವಾಹ ಸ್ಥಿತಿಗೆ ಕಾಲುವೆ ಮುಚ್ಚಿದ್ದೇ ಕಾರಣ. ಕಾಲುವೆ ತೆರವುಗೊಳಿಸಲು ಹೆದ್ದಾರಿ ಪ್ರಾಧಿಕಾರಕ್ಕೆ ಸೂಚನೆ ನೀಡುತ್ತೇವೆ. ಅವರು ಕಾಲುವೆ ತೆರವುಗೊಳಿಸಲಿ ಅಂತ ನಾವು ಕಾಯಲ್ಲ. ರಾಜ್ಯ ಸರ್ಕಾರವೇ ಕಾಲುವೆಗಳನ್ನು ತೆರವುಗೊಳಿಸುತ್ತೆ. ಮಳೆ ನೀರು ಹರಿದು ಹೋಗುವಂತೆ ವ್ಯವಸ್ಥೆ ಮಾಡುತ್ತೇವೆ ಅಂತ ಮಳೆ ಹಾನಿ ಪರಿಶೀಲನೆ ಬಳಿಕ ಸಿಎಂ ಬೊಮ್ಮಾಯಿ ಹೇಳಿದರು. ಕೊಡಗು, ಮೈಸೂರು, ಚಾಮರಾಜನಗರದಲ್ಲಿ ಮಳೆ ಶಾಕ್ ಕೊಟ್ಟಿದ್ದು ಹೇಗಿತ್ತು? ಮದುವೆ ಮಂಟಪಕ್ಕೂ ಜಲಾಸುರ ಎಂಟ್ರಿ ಕೊಟ್ಟು ಆಗಿರೋ ಅವಾಂತರ ಏನು? ಉತ್ತರ ಕರ್ನಾಟಕ ಭಾಗದಲ್ಲೂ ಮಳೆರಾಯ ಅಬ್ಬರಿಸುತ್ತಿರೋದೇಗೆ? ಇದೆಲ್ಲವನ್ನ ನೋಡೋಣ ರಕ್ಕಸ ಮಳೆ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಮಹಾಮಳೆ ಹೊಡೆತಕ್ಕೆ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಬೆಂಗಳೂರು ಮೈಸೂರು ಮಾರ್ಗದಲ್ಲಿ ಭಾರೀ ಮಳೆಯಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಬೆಂಗಳೂರು ಮೈಸೂರು ಹೆದ್ದಾರಿ ಮೇಲೆ ಎಲ್ಲಿ ನೋಡಿದ್ರೂ ನೀರೇ ನೀರು ಕಾಣಿಸ್ತಾ ಇತ್ತು. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಹೈರಾಣಾದ್ರು. ಭಾರೀ ಮಳೆಗೆ ಕಂಡಲ್ಲಿ ಹೆದ್ದಾರಿ ಕುಸಿಯುತ್ತಿದ್ದು ಜನ ದಿಗಿಲಿಗೆ ಬಿದ್ದಿದ್ದಾರೆ. ಅಲ್ಲಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಾಯಿ ಬಿಡ್ತಿರೋದ್ರಿಂದ ವಾಹನ ಸವಾರರು ಹಿಡಿಶಾಪ ಹಾಕಿದ್ರು.
ರಾಮನಗರ ಮಾತ್ರವಲ್ಲ, ರಾಜ್ಯದಾದ್ಯಂತ ಮಹಾಮಳೆ ಕಣ್ಣೀರ ಪ್ರವಾಹವನ್ನೇ ಹರಿಸಿದೆ. ರಕ್ಕಸ ಮಳೆಗೆ ಮನೆಗೋಡೆ ಕುಸಿದಿದೆ. ಆಲಂಬೂರು ಮುಂಟಿ ಗ್ರಾಮದಲ್ಲಿ ದುರಂತ ಸಂಭವಿಸಿದೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಆಲಂಬೂರು ಮುಂಟಿ ಗ್ರಾಮದ ಜನ ಶೇಕ್ ಆಗಿದ್ರು. ಗೌರಮ್ಮ ಬಸವೇಗೌಡ ಎಂಬುವವರ ಮನೆಗೋಡೆ ಕುಸಿತವಾಗಿದ್ದು ಬದುಕು ಬೀದಿಗೆ ಬಂದಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಅಪಾಯದಿಂದ ಪಾರಾಗಿದ್ದಾರೆ. ಸೂಕ್ತ ಪರಿಹಾರ ನೀಡುವಂತೆ ಕುಟುಂಬಸ್ಥರು ಮನವಿ ಮಾಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಮತ್ತೆ ರಣಮಳೆ ಜನರ ಬದುಕನ್ನ ಹಿಂಡಿ ಹಿಪ್ಪೆ ಮಾಡಿದೆ. ಭಾರೀ ಮಳೆಯಿಂದ ದೇವರಕೊಲ್ಲಿ ಬಳಿ 2 ಕಡೆ ಭೂಕುಸಿತವಾಗಿದೆ. ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೂಕುಸಿತ ಆಗಿದ್ರಿಂದ ಜನ ಶಾಕ್ ಆಗಿದ್ದಾರೆ. ರಸ್ತೆ ಮೇಲೆ ಮರಗಳು ಬಿದ್ದಿವೆ. ರಸ್ತೆಯಲ್ಲಿ ಬಿದ್ದ ಮರವನ್ನ ತೆರವುಗೊಳಿಸಲು ಪ್ರಯಾಣಿಕರು ಪರದಾಡಿದರು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಲುಗಟ್ಟಿ ವಾಹನಗಳು ನಿಂತಿದ್ವು. ಮಡಿಕೇರಿ ತಾಲೂಕಿನ ಕೊಯನಾಡು ಗ್ರಾಮದಲ್ಲಿ ರಣಮಳೆ ಕಣ್ಣೀರನ್ನೇ ತರಿಸ್ತಾ ಇದೆ. ಅವೈಜ್ಞಾನಿಕ ಕಿಂಡಿ ಅಣೆಕಟ್ಟು ಜನರಿಗೆ ಸಂಕಷ್ಟವನ್ನ ತಂದೊಡ್ಡಿತ್ತು. ಕೊಯನಾಡು ಗ್ರಾಮದಲ್ಲಿ 9 ಮನೆಗಳು ಮುಳುಗಡೆಯಾಗಿತ್ತು. ಪಯಸ್ವಿನಿ ನದಿಯ ಕಡುಕೋಪಕ್ಕೆ ಜಲಪ್ರಳಯವೇ ಉಂಟಾಗಿತ್ತು. ಪ್ರವಾಹ ಬರ್ತಿದ್ದಂತೆ ಎದ್ದು ಬಿದ್ದು ಓಡಿ ಸ್ಥಳೀಯರು ಪ್ರಾಣವನ್ನ ಉಳಿಸಿಕೊಂಡಿದ್ದಾರೆ. ಪ್ರವಾಹದಲ್ಲಿ ರಾತ್ರಿಯಿಡೀ ಸಿಲುಕಿದ್ದ ವಿಶೇಷ ಚೇತನ ವ್ಯಕ್ತಿಯನ್ನ ರಕ್ಷಿಸಲಾಯಿತು. ಪ್ರವಾಹ ಸಂತ್ರಸ್ತರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲೂ ಮಳೆ ಅಬ್ಬರಿಸಿ ಬೊಬ್ಬಿರಿದಿದೆ. ರಣಮಳೆಯಿಂದಾಗಿ ಅವಾಂತರಗಳೇ ಸೃಷ್ಟಿಯಾಗಿದೆ. ಮಳೆಯಿಂದ ಕಲ್ಯಾಣ ಮಂಟಪ ಸಂಪೂರ್ಣವಾಗಿ ಜಲಾವೃತಗೊಂಡಿತ್ತು. ಶಿವಕುಮಾರ ಸ್ವಾಮಿ ಕಲ್ಯಾಣ ಮಂಟಪಕ್ಕೆ ಜಲಾಸುರ ಎಂಟ್ರಿ ಕೊಟ್ಟಿದ್ರಿಂದ ಜನ ಪರದಾಡಿದ್ರು. ನೀರು ಹೊರಹಾಕಲು ಮದುವೆ ಮನೆಯವರು ಒದ್ದಾಡಿದ್ರು. ಮದುವೆಗೆ ಬಂದವರಿಗೆ ಮಳೆ ನೀರಿನಲ್ಲೇ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಮದುವೆ ಮನೆಗಾಗಿ ಮಾಡಲಾಗಿದ್ದ ಎಲ್ಲಾ ಊಟ ಸಂಪೂರ್ಣವಾಗಿ ನೀರಿನಲ್ಲಿ ತೇಲ್ತಾ ಇತ್ತು. ರಕ್ಕಸ ಮಳೆಗೆ ಮದುವೆ ಮನೆಯವರು ಕಂಗಾಲಾಗಿದ್ರು. ಮಂಡ್ಯದಲ್ಲೂ ರಣಚಂಡಿ ಮಳೆಯ ದಾಳಿಗೆ ಜನರ ಬದುಕು ಕೊಚ್ಚಿ ಹೋಗಿದೆ. ಭಾರೀ ವರ್ಷಧಾರೆಗೆ ಜನರು ದಿಗಿಲಿಗೆ ಬಿದ್ದಿದ್ದಾರೆ. ಮಂಡ್ಯ, ಮದ್ದೂರು, ಶ್ರೀರಂಗಪಟ್ಟಣ ಸೇರಿದಂತೆ ಹಲವೆಡೆ ವರುಣನ ಆರ್ಭಟ ಜೋರಾಗಿದೆ. ಕೊಂಚ ಬಿಡುವು ಬಿಟ್ಟಿದ್ರಿಂದ ಮಳೆ ದಿಢೀರನೆ ಎಂಟ್ರಿ ಕೊಟ್ಟು ಜನರಿಗೆ ಶಾಕ್ ಕೊಟ್ಟಿದ್ದಾನೆ. ಮಂಡ್ಯ ಜಿಲ್ಲೆಯಲ್ಲಿ ಸುರಿದ ಮಳೆಗೆ ರಸ್ತೆಗಳು ನದಿಯಂತಾಗಿದ್ವು. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಜನ ಪರದಾಡಿದ್ರು. ಕೋಲಾರದಲ್ಲೂ ವರುಣರಾಯ ಜನರಿಗೆ ಶಾಕ್ ಕೊಟ್ಟಿದ್ದಾನೆ. ಜಲಸ್ಫೋಟಕ್ಕೆ ಅಪಾರವಾದ ಬೆಳೆ ನಾಶವಾಗಿದೆ. ಹೊದಲವಾಡಿ ಗ್ರಾಮದಲ್ಲಿ ಹೊಲಗಳು ಜಲಾವೃತವಾಗಿ ಅನ್ನದಾತರು ಕಂಗೆಟ್ಟು ಕೂತಿದ್ದಾರೆ. ಕೈಗೆ ಬಂದಿದ್ದ ಹೂಕೋಸು ಬೆಳೆ ನೀರು ಪಾಲಾಗಿದೆ. ಲಕ್ಷಾಂತರ ಬಂಡವಾಳ ಹಾಕಿದ್ದ ರೈತರು ಕಣ್ಣೀರು ಇಡುವಂತಾಗಿದೆ. ಸುಮಾರು 2 ಎಕರೆಯಲ್ಲಿ ಬೆಳೆದಿದ್ದ ಬೆಳೆಯನ್ನ ಜಲಾಸುರ ನುಂಗಿ ಹಾಕಿದ್ದಾನೆ. ಸೂಕ್ತ ಪರಿಹಾರ ನೀಡುವಂತೆ ಅನ್ನದಾತರು ಮನವಿ ಮಾಡಿದ್ದಾರೆ. ತುಮಕೂರು ಜಿಲ್ಲೆಯಲ್ಲೂ ರಕ್ಕಸ ಮಳೆ ಜನರ ಬದುಕನ್ನ ಹಿಂಡಿ ಹಿಪ್ಪೆ ಮಾಡಿದೆ. ಭಾರೀ ಮಳೆಗೆ ಅಡಕೆ ತೋಟ, ಮೆಕ್ಕೆಜೋಳದ ಗದ್ದೆ ಜಲಾವೃತವಾಗಿದ್ವು. ವೀರಮ್ಮನಹಳ್ಳಿ ಬಳಿ ನೀರಿನ ರಭಸಕ್ಕೆ ರಸ್ತೆಯೇ ಕೊಚ್ಚಿ ಹೋಗಿತ್ತು. ಇನ್ನು ಮಧುಗಿರಿ ತಾಲೂಕಿನ ವೀರಮ್ಮನಹಳ್ಳಿ ಜನ ಕಂಗಾಲಾಗಿದ್ರು. ಮಧುಗಿರಿಯ ಹಳ್ಳ ತುಂಬಿ ಪಕ್ಕದ ಜಮೀನುಗಳಿಗೆ ಮಳೆ ನೀರು ನುಗ್ಗಿದ್ರಿಂದ ಅವಾಂತರ ಸೃಷ್ಟಿಯಾಗಿತ್ತು. 10 ಎಕರೆ ಕೃಷಿ ಭೂಮಿ ಸಂಪೂರ್ಣ ಜಲಾವೃತವಾಗಿ ಬೆಳೆ ಕಳೆದುಕೊಂಡು ರೈತರು ಸಂಕಷ್ಟದ ಸುಳಿಗೆ ಸಿಲುಕಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಮಳೆಯಿಂದ ಹಳ್ಳ ಕೊಳ್ಳಗಳು ಭರ್ತಿಯಾಗಿದೆ. ಮಳೆಗೆ ಚಾಗಬಾವಿ, ಹೊಸೂರು ಹಳ್ಳಗಳು ತುಂಬಿ ಹರಿಯುತ್ತಿವೆ. ಗದ್ದೆಗಳಿಗೆ ಹಳ್ಳದ ನೀರು ನುಗ್ಗಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಸೇತುವೆ ಜಲಾವೃತವಾಗಿ ಜನ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸಿರವಾರ ತಾಲೂಕಿನ ಚಾಗಬಾವಿ ಮತ್ತು ಹೊಸೂರು ಗ್ರಾಮದ ಸಂಪರ್ಕ ಕಟ್ಟಾಗಿರೋದ್ರಿಂದ ಗ್ರಾಮಸ್ಥರು ಕಂಗಾಲಾಗಿ ಹೋಗಿದ್ದಾರೆ. ಮುರುಘಾ ಶ್ರೀಗಳಿಗೆ ಎದುರಾಗಿರೋ ಹೊಸ ಸಂಕಷ್ಟವೇನು? ಶ್ರೀಗಳ ವಿರುದ್ಧ ಒಳಸಂಚು ಪಿತೂರಿ ನಡೆಸಲಾಗಿದೆಯಾ? ಬಾಲಕಿಯರನ್ನ ಕರೆದೊಯ್ದ ಸ್ಥಳ ಮಹಜರು ವೇಳೆ ಹೈಡ್ರಾಮಾ ಆಗಿದ್ದೇಗೆ? ಇದೆಲ್ಲವನ್ನ ನೋಡೋಣ ಶ್ರೀಗಳಿಗೆ ಸಂಕಷ್ಟ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಚಿತ್ರದುರ್ಗದ ಮುರುಘಾ ಶ್ರೀಗಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ. ಶ್ರೀಗಳ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಕೇಸ್ ದಾಖಲಾಗಿದೆ. ನಿರೀಕ್ಷಣಾ ಜಾಮೀನು ಕೋರಿ ಮುರುಘಾ ಶ್ರೀಗಳು ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಚಿತ್ರದುರ್ಗದ 2ನೇ ಸೆಷನ್ಸ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಮುರುಘಾ ಶ್ರೀಗಳ ಪರ ವಕೀಲರು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿ ವಿಚಾರಣೆಯನ್ನು ನಡೆಸಿದ ಚಿತ್ರದುರ್ಗದ 2ನೇ ಸೆಷನ್ಸ್ ಕೋರ್ಟ್ ಸೆಪ್ಟೆಂಬರ್ 1ಕ್ಕೆ ವಿಚಾರಣೆ ಮುಂದೂಡಿದೆ. ಚಿತ್ರದುರ್ಗದ ಮುರುಘಾ ಶ್ರೀಗಳ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಕೇಸ್ ದಾಖಲು ಮಾಡಲಾಗಿದೆ. ಸಿಡಬ್ಲ್ಯೂಸಿ ತಂಡದವರು ಸ್ಥಳ ಮಹಜರು ನಡೆಸಿದ್ರು. ಸಂತ್ರಸ್ತ ಬಾಲಕಿಯರನ್ನ ಕರೆತಂದು ಸ್ಥಳ ಮಹಜರು ನಡೆಸಲಾಯಿತು. ಮುರುಘಾ ಮಠದಲ್ಲಿ ಸ್ಥಳ ಮಹಜರು ನಡೆಸಿ ಇಂಚಿಂಚು ಮಾಹಿತಿ ಕಲೆ ಹಾಕಿದ್ರು. ಬಾಲಮಂದಿರದಿಂದ ಚಿತ್ರದುರ್ಗದ ಮುರುಘಾ ಮಠಕ್ಕೆ ಬಾಲಕಿಯರನ್ನ ಕರೆತಂದು ಮಹಜರು ಮಾಡಲಾಯಿತು. ಸಿಡಬ್ಲ್ಯೂಸಿ ತಂಡದವರು ಸಂತ್ರಸ್ತೆಯರ ಬಳಿ ಕೆಲ ವಿವರಣೆ ಪಡೆದುಕೊಂಡಿದ್ದಾರೆ.
ಚಿತ್ರದುರ್ಗದ ಮಠದಲ್ಲಿ ಸ್ಥಳ ಮಹಜರು ವೇಳೆ ಹೈಡ್ರಾಮಾವೇ ನಡೆಯಿತು. ಮಠದಲ್ಲಿದ್ದ ಭಕ್ತರನ್ನ ಹೊರ ಕಳುಹಿಸಿ ಖಾಕಿ ಬಾಗಿಲು ಹಾಕಿದ್ರು. ಪೊಲೀಸರು ಮಠದ ಬಾಗಿಲು ಹಾಕಿದ್ದಕ್ಕೆ ಭಕ್ತರು ಸಿಡಿದೆದ್ದಿದ್ರು. ಪೊಲೀಸರ ವಿರುದ್ಧ ಭಕ್ತರು ತೀವ್ರ ಆಕ್ರೋಶ ಹೊರಹಾಕಿದ್ರು. ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆಯಿತು. ಈ ವೇಳೆ ಪ್ರತಿಭಟನಾಕಾರರ ಮನವೊಲಿಸುವುದಕ್ಕೆ ಪೊಲೀಸರು ಯತ್ನಿಸಿದ್ರು. ಮಠದ ಆವರಣದಲ್ಲೂ ನಿಲ್ಲದಂತೆ ಪೊಲೀಸರು ತಾಕೀತು ಮಾಡಿದ್ರು. ನಿಮ್ಮೆಲ್ಲರ ಬೆಂಬಲದಿಂದ ಧೈರ್ಯವಾಗಿದ್ದೇನೆ ಅಂತ ಚಿತ್ರದುರ್ಗದ ಮುರುಘಾಮಠದಲ್ಲಿ ಡಾಕ್ಟರ್ ಶಿವಮೂರ್ತಿ ಶರಣರು ಹೇಳಿದ್ರು. ಇದರಲ್ಲಿ ಯಾವುದೇ ಪಲಾಯನವಾದ ಇಲ್ಲ. ಯಾವ ಕಾರಣಕ್ಕೂ ಭಕ್ತರು ಆತಂಕ ಪಡಬೇಕಿಲ್ಲ. ಬಂದಿರುವ ಸಮಸ್ಯೆಯನ್ನ ನಾವೆಲ್ಲರೂ ಶಾಂತವಾಗಿ ಬಗೆಹರಿಸೋಣ ಅಂತ ಚಿತ್ರದುರ್ಗದ ಮುರುಘಾಮಠದಲ್ಲಿ ಡಾಕ್ಟರ್ ಶಿವಮೂರ್ತಿ ಶರಣರು ಹೇಳಿದ್ರು. ತಮ್ಮ ವಿರುದ್ಧ ಪಿತೂರಿ ಮಾಡಲಾಗ್ತಿದೆ ಅಂತ ಮುರುಘಾಶ್ರೀಗಳು ಗುಡುಗಿದ್ರು. ಇಂತಹ ಪಿತೂರಿ ಹೊಸತಲ್ಲ, 15 ವರ್ಷಗಳಿಂದಲೂ ನಡೆಯುತ್ತಿದೆ ಅಂತ ಮುರುಘಾಮಠದಲ್ಲಿ ಡಾಕ್ಟರ್ ಶಿವಮೂರ್ತಿ ಶರಣರು ಆಕ್ರೋಶ ಹೊರಹಾಕಿದ್ರು. ಒಳಗಡೆ ನಡೆಯುತ್ತಿದ್ದ ಪಿತೂರಿ ಇದೀಗ ಹೊರಗೆ ನಡೆಯುತ್ತಿದೆ. ಇದಕ್ಕೆ ತಾರ್ಕಿಕ ಅಂತ್ಯ ಹಾಡುವ ನಿಟ್ಟಿನಲ್ಲಿ ಕೆಲಸ ಮಾಡೋಣ. ನಾವು ನೆಲದ ಕಾನೂನನ್ನ ಗೌರವಿಸುವಂತಹ ಮಠಾಧೀಶರು. ತನಿಖೆಗೆ ಎಲ್ಲಾ ರೀತಿಯ ಸಹಕಾರ ನೀಡುತ್ತೇವೆ ಅಂತ ಮುರುಘಾಶ್ರೀಗಳು ಹೇಳಿದ್ರು. ಭಕ್ತಾದಿಗಳು ಯಾವುದೇ ರೀತಿ ಊಹಾಪೋಹಕ್ಕೆ ಕಿವಿಗೊಡಬಾರದು ಅಂತ ಚಿತ್ರದುರ್ಗದ ಮುರುಘಾಮಠದಲ್ಲಿ ಡಾಕ್ಟರ್ ಶಿವಮೂರ್ತಿ ಶರಣರು ಹೇಳಿದ್ರು. ನಾವು ಕೂಡ ನ್ಯಾಯಸ್ಥಾನದಲ್ಲಿದ್ದೇವೆ. ಏನೋ ಒಂದು ಅಹಿತಕರ ಸಂದರ್ಭ ಎದುರಾಗಿದೆ. ನಾವು ಅದರಿಂದ ಹೊರಗೆ ಬಂದೇ ಬರುತ್ತೇವೆಂಬ ವಿಶ್ವಾಸವಿದೆ. ಭಕ್ತಾದಿಗಳು ಹೆದರುವ ಅಗತ್ಯವಿಲ್ಲ ಅಂತ ಚಿತ್ರದುರ್ಗದ ಮುರುಘಾಮಠದಲ್ಲಿ ಶಿವಮೂರ್ತಿ ಶರಣರು ಹೇಳಿದ್ರು. ಚಿತ್ರದುರ್ಗದಲ್ಲಿ ಮುರುಘಾ ಶರಣರ ಜೊತೆಗೆ ಮಠಾಧೀಶರು ಸಭೆ ನಡೆಸಿದ್ರು. ಚಿತ್ರದುರ್ಗದ ಮುರುಘಾಮಠದ ಸಭಾಂಗಣದಲ್ಲಿ ಶ್ರೀಗಳು ಸಭೆ ನಡೆಸಿದ್ರು. ಭಗೀರಥ ಮಠದ ಪುರುಷೋತ್ತಮಾನಂದ ಸ್ವಾಮೀಜಿ, ಗಾಣಿಗ ಮಠದ ಬಸವಕುಮಾರ ಶ್ರೀ, ಬಸವ ಮಾಚಿದೇವ ಶ್ರೀ ಹಾಗೂ ಕುಂಚಿಟಿಗ ಮಠದ ಶಾಂತವೀರ ಶ್ರೀಗಳ ಜೊತೆಗೆ ಮುರುಘಾ ಶರಣರು ಸಭೆ ಮಾಡಿ ಚರ್ಚಿಸಿದ್ರು. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಮಾತುಕತೆ ನಡೆಸಿದ್ರು. ಚಿತ್ರದುರ್ಗದ ಮುರುಘಾಶ್ರೀಗಳ ವಿರುದ್ಧ ಪೋಕ್ಸೋ ಕಾಯ್ದೆ ದಾಖಲು ಮಾಡಲಾಗಿದೆ. ಸಂತ್ರಸ್ತ ಬಾಲಕಿಯರು ಕೋರ್ಟ್ ಎದುರು ಹಾಜರಾಗಲಿದ್ದು 164 ಅಡಿ ಹೇಳಿಕೆಯನ್ನ ದಾಖಲಿಸಲಿದ್ದಾರೆ. ಬಾಲಕಿಯರು ಯಥಾವತ್ತಾದ ಹೇಳಿಕೆ ದಾಖಲಿಸಿದ್ರೆ ಮುರುಘಾಶ್ರೀಗಳು ಸಂಕಷ್ಟಕ್ಕೆ ಸಿಲುಕೋದು ಗ್ಯಾರಂಟಿ. ಹೇಳಿಕೆ ಬದಲಿಸಿದ್ರೆ ಮುರುಘಾಶ್ರೀ ಕೊಂಚ ರಿಲೀಫ್ ಆಗುವ ಸಾಧ್ಯತೆ ಇದೆ. ಸಂತ್ರಸ್ತರು ಜಡ್ಜ್ ಎದುರು ಏನ್ ಹೇಳ್ತಾರೋ ಅದನ್ನ ಗಮನಿಸಿ ಪೊಲೀಸರು ಮುರುಘಾಶ್ರೀಗಳಿಗೆ ನೋಟಿಸ್ ನೀಡಬಹುದು, ಬಂಧಿಸಲು ಮುಂದಾಗಬಹುದು ಎಂದು ಹೇಳಲಾಗ್ತಿದೆ.